ನಮಸ್ಕಾರ ರೀ ನಮ್ಮ ಜವರ ಮಂದಿಗೆ. ನಮಸ್ಕಾರ. ನಾನು ನಮ್ಮ ದೋಸ್ತ್ ಇಬ್ರು ಸೇರಿ ಇವತ್ತು ಮುಂಡಗೋಡ್ ಹತ್ರ ಇರೋ ಒಂದು ಬೆಟ್ಟದ ಆಂಜನೇಯ ಸ್ವಾಮಿ ಹೊಂಟೇವಿ. ನೋಡನ್ರಿ ಅಲ್ಲೆಲ್ಲ ಚಂದ ಐತಿ. ಅದು ಹಿಡನ್ ಪ್ಲೇಸ್ ಆ್ಯಕ್ಚುಲಿ ಅದು ಭಾಳ ಜನಕ್ಕೆ ಗೊತ್ತಿಲ್ಲ ರೀ. ನಾವು ಫಸ್ಟ್ ಟೈಮ್ ಮೋಟೋಲಾಗ್ ಮಾಡಾಕತ್ತೀವಿ. ಸೊ ನೋಡೋಣ ಏನಾಗೈತೆ ಗೊತ್ತಿಲ್ಲ. ಆದಷ್ಟು ಅಲ್ಲೆಲ್ಲ ಮಾಹಿತಿ ತೋರ್ಸೋಕೆ ಪ್ರಯತ್ನ ಪಡ್ತೇವಿ. ನೋಡೋಣ ಕೋಣಿಕೆರೆ ತಳದೇವಿ. ಈ ನೆಕ್ಸ್ಟ್ ಬರೋದ ಮುಂಡಗೋಡಿಂದ ಸ್ವಲ್ಪ ಗಾಡಿ ಕೆಳಗಿತ್ತು ಟ್ರೆಕ್ಕಿಂಗ್ ಮಾಡೋದೈತಿ. ಸೊ ಎಲ್ಲ ಅಡ್ವೆಂಚರ್ ಒಂದ ಕಡೆನ ಹಾಕು ಅನ್ನೋದು ಒಂದು ಉದಾಹರಣೆ ಆಕೈತದೆ. ಸೊ ನೋಡೋಣ ಫಸ್ಟ್ ವ್ಲಾಗ್ ನಮ್ದು ಹೆಂಗೆ ಬರ್ತೈತಿ. ಏನಾರ ಮಿಸ್ಟೇಕ್ ಇದ್ರೆ ಸ್ವಲ್ಪ ಕ್ಷಮೆ ಇರ್ರಿ, ಯಾಕಂದ್ರೆ ಸಡನ್ಲಿ ಮಾತಾಡಕ್ಕೆ ಬರೋದಿಲ್ಲ. ಒಮ್ಮೆ ಮಕ್ಳು ಕ್ಯಾಮ್ರಾ ಮಾಡ್ಕೊಂಡು ನಿಂತ್ಕೊಂಡ್ಲಿ ಏನು ಮಾತಾಡ್ಬೇಕು ಏನು ಮಾಡ್ತಾ ಹುಡುಗ ಆದ್ರೆ ಫಸ್ಟ್ ಟೈಮ್ ಶುರು ಹಚ್ಕೊಂಡಾನ. ಸ್ವಲ್ಪ ನೋಡಿ ಆಶೀರ್ವಾದ ಮಾಡೋದು ನಿಮ್ಗೆ ನಿಮ್ಮ ಕರ್ತವ್ಯ. ನಮ್ದು ಇನ್ನೊಂದು ಏನಂದ್ರೆ ಒಂದು ಬೈಕ್ ಒಳಗೆ ಇಬ್ಬರು ಹೋಗ್ತಿರ್ತೀವಿ. ನಮ್ಮ ಅಂಬಾರಿಂದ ನೋಡ್ರಿ ಪ್ಲಾಟಿನ. ಈ ಪ್ಲಾಟಿನದೊಳಗೆ ಇಬ್ಬರು ಹೋಗ್ತಿರ್ತೀವಿ. ಇನ್ನು ಮುಂದೆ ಭಾಳ ರೈಡ್ ಬರ್ತಾವೆ. ಕಂಟಿನ್ಯೂಸ್ ಆಗಿ ಹಾಕೋ ಪ್ರಯತ್ನ ಮಾಡ್ತಾವೆ. ಕಡೆಗೆ ವಾರಕ್ಕೆ ಒಂದಾದ್ರೂ ಹಾಕೋ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ನಮ್ಗೆ ಹಿಂಗೆ ಸಪೋರ್ಟ್ ಮಾಡಿರಿ. ಈಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸರಳ ಮಾಧ್ಯಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ಒಳ್ಳೆ ಕಂಟೆಂಟ್ ಕೊಡೋಕೆ ಪ್ರಯತ್ನ ಪಡ್ತೀವಿ. ಒಂದನೇ ವಿಡಿಯೋದಾಗ ಎರಡನೇ ವಿಡಿಯೋ ಮೂರನೇ ಮಿಸ್ ಆಗ್ಬೋದು, ಸ್ವಲ್ಪ ಏನಾರ ಪ್ರಾಬ್ಲಮ್ ಆಗ್ಬೋದು. ಬಟ್ ಕಂಟಿನ್ಯೂ ಮಾಡಾಕತ್ತೆ ನಮಗೂ ಒಂದು ಗ್ರಿಪ್ ಸಿಗ್ತೈತಿ. ಥ್ಯಾಂಕ್ ಯು ರೀ. ಬರ್ರಿ ಸಿಗೋಣ. ಬಾರಿ ಕಪಲ್ಸ್ ಮಾತ್ರ ಪಗ ಅವನ ಮನದೊಂದೇ ಕುಂತ ಬಿಟ್ಟಿರ್ತಾರ. ಹೇಳ್ರು ಅಂದ್ರೆ ಹೇಳಂಗಿಲ್ಲ. ಲಪ್ ಲಪ್ ಹೊಯ್ಕೋಬೇಕ. ಅಷ್ಟು ಚಂದ ಆಯ್ತದ ಲೊಕೇಶನ್. ನೀರ ಮಧ್ಯಮ ಇಲ್ಲಿ ಕಂಡು ಬರ್ತಕ್ಕಂತ ಹೇಳ್ಬೋದು. ನೋಡ್ರಿ ಇದು ಮುಂಡ್ಗೋಡು ಕೋಣಗಿರಿಂದ ಮುಂಡ್ಗೋಡಕ್ಕೆ ಹೋಗೋ ಮುಂದೆ ಒಂದು ಪ್ಲೇಸ್ ಸಿಗ್ತೈತ್ರಿ. ಬಟ್ ಪ್ರೀ ವೆಡ್ಡಿಂಗ್ ಮಾತ್ರ ಭಾರಿ ಐತ್ರಿ. ಅದು ಹೇಳಿ ಮಾಡ್ಸಿದ್ವಿ. ಇವಾಗ ನಮ್ಮ ದೋಸ್ತರು ಬಂದು ಮಾಡ್ಕೊಂಡು ಹೋಗ್ಯಾರ ಪ್ರೀ ವೆಡ್ಡಿಂಗ್. ಸುಮಾರು ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡಿದೀವಿ. ಆ ಲೊಕೇಶನ್ ಇಲ್ಲೇ ಐತಿ, ತೋರಿಸ್ತೀವಿ ನಿಮ್ಗೆ. ನೋಡ್ರಿ ಮುಂಗಾರ ಮಳೆ ಒಳಗೆ ಒಂದು ಸೀನ್ ಬರ್ತೈತಲ್ಲ ಲಾಸ್ಟಿಗೆ, ಹಿಂಗೆಲ್ಲ ಸೇಮ್ ಗೊತ್ತಿತ್ತಲ್ಲ. ಇದ ನೋಡ್ರಿ ಶಿಗ್ಗಾಂವ್ ಏನ ನಾವು ಮದುವೆ ಆರ್ಡರ್ ಹಿಡಿದಾಗ ಪ್ರೀ ವೆಡ್ಡಿಂಗ್ ಇಂಥವೆಲ್ಲ ಮಾಡ್ತಿರ್ತಾರ. ಆದ್ರ ಆಲ್ಮೋಸ್ಟ್ ಅಲ್ಲ ಶಿಗ್ಗಾಂವ್ ಸರೌಂಡ್ ಸುತ್ತಮುತ್ತಲ ಹಳ್ಳಿಯವ್ರು ಎಲ್ಲ ಲೈಕ್ ಮಾಡುವಂಥದ್ದು. ಮತ್ತು ಕ್ಯಾಮ್ರಾಮನ್ಗಳು ಆ ಕಪಲ್ಸ್ ಅನ್ನ ಕರ್ಕೊಂಡ್ ಬರ್ತಕ್ಕಂಥ ಬೆಸ್ಟ್ ಪ್ಲೇಸಸ್ ಅಂದ್ರೆ ಅದು ಹಾವೇರಿ ನಿಯರ್ ಅಂದ್ರೆ ಮುಂಡಗೋಡ ಮಾರ್ಗ ಮಧ್ಯಮದಲ್ಲಿ ಕಂಡು ಬರ್ತಕ್ಕಂಥ ಇದೊಂದು ನೋಡ್ರಿ. ಅಯ್ಯೋ ಕಪಲ್ಸ್ ಎಲ್ಲ ಹೆಂಗ್ ಬೇಕಾದಂಗೆ ಶೂಟ್ ಮಾಡ್ಕೋಬಹುದು. ನೋಡ್ರಿ ಹೆಂಗ್ ಕಾಣ್ತೈತಲ್ಲ. ನೋಡ್ರಿ ನೀರಿಲ್ಲ, ಇಲ್ಲೆಲ್ಲ ನೀರಿತ್ತು. ಚಂದ ಐತಲ್ಲ. ಓ ಅಲ್ಲಿ ನೋಡ್ರಿ ಇಲ್ಲಿ ಹಂಗಿತ್ತಲ್ಲ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ನೀರು ತುಂಬಿ ಇಲ್ಲಿವರೆಗೂ ನೀರಿತ್ತು. ಇದೆಲ್ಲ ಯಾಕಂದ್ರೆ ಈಗ ನೀರು ಕಡಿಮೆ ಐತಲ್ಲ. ಇಲ್ಲಿ ಸ್ವಲ್ಪ ಇನ್ನು ಉಳ್ಕೊಂಡು ಅಲ್ಲೆಲ್ಲ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಒಳ್ಳೆ ನೀರು ಬರ್ತಿತ್ತು. ಒಳ್ಳೆ ಲೊಕೇಶನ್ಸ್ ಎಲ್ಲ ಇಲ್ಲೆಲ್ಲ. ಎಲ್ಲ ಮುಗಿಸ್ಕೊಂಡು ಒಂದ್ ಎರಡು ಫೋಟೋ ಗಿಟ ತಕೊಂಡು ಮತ್ತೆ ಹೊಳ್ಳಿ ಮುಂಡ್ಗೋಡ್ ಕಡೆ ಹೊಂಟೇವ್ರಿ. ಸೊ ಬನ್ನಿ ಅಲ್ಲಿ ಸ್ವಲ್ಪ ಬೇಗ ಹೋಗೋಣ. ಹೋಗಿ ಅಲ್ಲಿ ಪ್ಲೇಸನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ವಾಪಸ್ ನಮ್ಮ ನಡೆ ಮನೆ ಕಡೆ ಅಂತೇಳಿ ವಾಪಸ್ ತಿರುಗ್ಬೇಕ್ರಿ. ನ್ಯಾಸರ್ಗಿ ಬೆಟ್ಟ ಹಿಂಗಾನ 2 ಕಿಲೋಮೀಟರ್ ಐತೆ ಅನ್ಸ್ತಾರ. ಆಂಜನೇಯ ಟೆಂಪಲ್ ಇದ ನೋಡ್ರಿ. ನ್ಯಾಸರ್ಗಿ ಬೆಟ್ಟಕ್ಕೆ ಹೋಗೋ ದಾರಿ 2 ಕಿಲೋಮೀಟರ್ 2-3 ಕಿಲೋಮೀಟರ್. ಅಲ್ಲಿಂದ ಬೆಟ್ಟ ಹತ್ಬೋದು. ಆಫ್ ರೋಡಿಂಗ್ ಚಲೋ ಆತ ನೋಡ್ದಲ್ಲ ಪಡಿ ಬಂತಲ್ಪ. ಬಂದ್ಬಿಡ. ಶ್ರೀಗುಡ್ಡದ ಆಂಜನೇಯ ದೇವಸ್ಥಾನ ದಾರಿ ಇಲ್ಲೇ ತಗ. ಆಫ್ ರೋಡಿಂಗ್ ಚಲೋ ನೋಡ. ಇಲ್ಲಿಂದ ಆಫ್ ರೋಡಿಂಗ್ ಚಲೋ. ಅಲ್ಲ ನಾವು ಗುಡ್ಡಕ್ಕ ಹೊಂಟೇವ. ಇದನ್ನ ಬೈಕ ಗುಡ್ಡಕ್ಕೆ ತಗೊಂಡ್ ಹೊಂಟವೆ. ಅಲ್ಲಿ ಮತ್ತೆ ಕೆಳಗೆ ಮತ್ತೆ ಮ್ಯಾಲ ಹತ್ಬೇಕಂತ ಮತ್ತೆ ಅಂತ ಹೊಡೆ ನಮ್ನ
ಒಟ್ಟ ಹಿಂದ ಮುಂದ ಗಾಡಿ ಹೊಡ್ರ ಗಟ್ಟಿರ್ಬೇಕು ನೋಡ್ರಿ ಇಲ್ಲೇ ನೋಡ್ರಿ ಎಲ್ಲಾ ಕಡೆ ನೋಡಿದ್ರನ ಚಿರ್ತಿ ಪರ್ತಿ ಬಂದ್ರ ನಮ್ಮನ್ನ ಹೊಟ್ಟಿ ಹೊಡಿ ತಮ್ಮ ಇಲ್ಲೇ ಸ್ಟಾಪ್ ಮಾಡಿ ಹೋಗೋಣ ಎಣ್ಣೆ ಓಟ್ ಇಲ್ಲೇ ಆಗಿ ಮಾಡಿ ಯಪ್ಪ ಗಾಡಿ ಅಂದೇನ ನೀನ ಕಟ್ಟಬಾಯ್ನ ಹಾ ಹೋಗ್ಲಿ ಹಾ ಅಲ್ಲಿ ಏನ ಕಾಣಕತ್ತ ತಗ ಇಲ್ಲಿಂದ ಹೋಗೋದು ಹೊಟ್ಟಿ 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 ಬಂದ ಆಂಜನೇಯ ಬಂದ ಜೈ ಆಂಜನೇಯ ಹೊಟ್ಟಿ 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 ಬಂತ ನೋಡ್ರಿ ಎಸ್ ನೋಡ್ರಿ ಅಂತೂ ಎಲ್ಲ ನಮ್ಮ ಸವಣೂರಿಂದ ಏನೈತಿ ಕಂಟಿನ್ಯೂ ಬಂದಿವ್ರಿ ಬಂದು ಈಗ ಸದ್ಯ ಬಂದಿರೋದಲ್ಲಪ್ಪ ಅಂದ್ರೆ ಮುಂಡಗೋಡಿಂದ ಒಂದು 3 ಕಿಲೋಮೀಟರ್ ದೂರದಾಗಿರೋ ನ್ಯಾಸರ್ಗಿ ಗುಡ್ಡದ ಆಂಜನೇಯ ಅಂದ್ರೆ ಇಲ್ಲೇ ಗುಡ್ಡದ ಮೇಲೆ ಐತಿ ಆಂಜನೇಯ ಆದ್ರೂ ಇಲ್ಲಿ ಮಟನು ಸ್ವಲ್ಪ ಗುಡ್ಡ ಹತ್ಕೊಂಡ ಬಂದೇವ್ರಿ ಬಟ್ ಇಲ್ಲಿಂದ ಸ್ವಲ್ಪ ಅಪ್ ಐತಿ ಸ್ಲಿಪ್ಪರ್ ಎಲ್ಲ ಇಲ್ಲೇ ಬಿಡ್ಬೇಕು ಅಕಸ್ಮಾತ್ ಇಲ್ಲೊಂದು ಏನು ನಂಬಿಕೆ ಐತಿ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಕೊಡ ಕಾಣ್ತಾವ್ರಿ ಈ ಕೊಡ ಅಥವಾ ಇಲ್ಲಿ ಕಡಿ ಕಾಣ್ತಾವ ಇವೆಲ್ಲ ಕಡಿ ಆಮೇಲೆ ಇಲ್ಲಿ ಕಬ್ಬಣ ಸಲಾಕಿ ಅಂದ್ರೆ ಮೇಲೆ ದೇವಸ್ಥಾನ ಕಳಿಸ್ತಿದ್ರೆ ಕಾಣಿಸ್ತೈತ್ರಿ ಇಲ್ಲೆಲ್ಲ ಏನ್ ಬರ್ತಾರ ಅಂದ್ರೆ ನಿಮ್ಗೆ ಏನ್ರ ಭಕ್ತಿ ಏನ್ರ ಐತಪ್ಪ ಅಂತಂದ್ರ ಇಲ್ಲಿ ಹೌಸ್ ಐತ್ರಿ ನೀರು ತುಂಬ್ಕೊಂಡು ಕೊಡದಾಗ ಇಲ್ಲಪ್ಪ ಚೀಲದೊಳಗ ಕಡಿ ಎಲ್ಲ ತುಂಬ್ಕೊಂಡು ಇಲ್ಲ ಒಬ್ಬೊಬ್ರು ಸೇರಿ ಕಬ್ಬಣ ತೊಗೊಂತೇವೆ ಅಂತಂದ್ರೆ ತಗೊಂಡು ಗುಡ್ಡದ ಮೇಲೆ ಹತ್ಬೋದ್ರಿ ಈ ನೀರಿಂದ ಏನ್ ಮಾಡ್ತಾರಂದ್ರ ಮೇಲೆ ಪ್ರಸಾದ ಎಲ್ಲ ಇರ್ತೈತಿ ಶನಿವಾರಕ್ಕೊಮ್ಮೆ ಅಲ್ಲಿ ಪ್ರಸಾದ ಮಾಡ್ತಾರ ಇವನ್ನೆಲ್ಲ ಏನ್ರ ಕಡಿ ಗಿಡಿ ಏನ್ರ ಐತಿವಲ್ಲ ಅಲ್ಲಿ ದೇವಸ್ಥಾನ ಕಟ್ಸಾಕತ್ತಾರ ಸ್ವಲ್ಪ ಹಗರ್ ಆಗ್ಲಿ ಅಂತಂದು ನಿಮ್ ಭಕ್ತಿ ಇದ್ರೆ ಹಿಂಗ್ ಮಾಡ್ರಿ ಅಂತೆಲ್ಲ ಹಾಕ್ಯಾರ ನಿಮ್ ಇಷ್ಟ ಅದು ಭಕ್ತಿ ಇದ್ರೆ ಸ್ವಲ್ಪ ಒಯ್ಬೋದು ಸೊ ಬನ್ನಿ ನಾವೀಗ ಮ್ಯಾಗ ಹೋಗೋಣ್ರಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಸ್ಥಾನ ಬಗ್ಗೆ ವಿವರಣೆ ಕೊಡೋಣ ಅಲ್ಲಿ ಪೂಜಾರಿಗಳಿದ್ರೆ ಇನ್ನೂ ನಮ್ದು ಪುಣ್ಯ ಚಲೋ ಯಾಕಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರ ನಮಗೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅದಾರ ಎಲ್ಲ ಗೊತ್ತಿಲ್ಲ ಬಟ್ ಹೋದ್ಮೇಲೆ ಗೊತ್ತಾಗುತ್ತೆ ನೋಡ ಸ್ಲಿಪ್ಪರ್ ಇಲ್ಲೇ ನಮ್ಮ ಅಂಬಾರಿ ಇಲ್ಲೇ ನಿಲ್ಸೇವಿ ಸೊ ನೋಡ್ರಿ ಮ್ಯಾಲ ಹತ್ತದ ಎಷ್ಟು ಶಾಂತತೆ ಐತಿ ಅಂದ್ರ ನೋಡ್ ಕೊಡ ಇವೆಲ್ಲ ತುಂಬ್ಕೊಂಡು ಹೋಗೋದ್ರಿ ನಾವು ಅಂದ್ರೆ ಇವನ್ನೆಲ್ಲ ತಗೊಂಡ್ ಹೋಗೋದು ಅಲ್ಲಿ ಯಾರು ಪ್ರತಿಯೊಬ್ರು ಭಕ್ತರು ಯಾರು ಬರ್ತಾರ ಅವ್ರವ್ರ ಇಷ್ಟ ನೋಡ್ರಿ ಒಂದೊಂದು ಅಳಿಲು ಸೇವೆ ಸ್ವರ್ಗಕ್ಕೆ ಮೂರಾಗಿ ಸ್ವರ್ಗದ ಬಾಗಿಲಿಗೆ ಹೊಂಟೇವಿ ಅನ್ನೋ ಗತಿ ಆಗೈತಿ ಇದು ಚಂದ ಐತಲ್ಲ ಮಸ್ತ್ ಐತಿ ಎಷ್ಟು ಮೆಟ್ಲ ಅದಪ್ಪ ಈ ಊಟ ಗೊತ್ತಿಲ್ಲ ಅಲ್ಲಿ ಬರ್ತಿರಲ್ಲ ನಾವು ಫಸ್ಟ್ ಟೈಮ್ ಅಲ್ಲ ಬಂದಿದ್ದೆ ಗೊತ್ತಿಲ್ಲ ನೋಡ ಸೂಪರ್ 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 ಹತ್ತ ಮುಂದ್ ಗೊತ್ತಾಗತ್ ಬಾರಪ್ಪ ಸೂಪರ್ ಸೂಪರ್ ಎಷ್ಟು ಸೈಲೆಂಟ್ ಐತಿ ಅಂದ್ರ ನಮ್ದಷ್ಟ ಧ್ವನಿ ಇಲ್ಲಿ ಸ್ಟೆಪ್ಸ್ ಹೆಂಗ್ ಕಾಣ್ತಾವಲ್ಲ ನೇಚರ್ ನೇಚರ್ ನೋಡ್ರಿ ಎಷ್ಟು ಚಂದ ಅಲ್ಲೆಲ್ಲ ಸ್ವಚ್ಛ ಬೋರ್ಡ್ ಹಾಕ್ಯಾರಿ ಪ್ಲಾಸ್ಟಿಕ್ ಅಲ್ಲಿಂದ ಬರೋ ಮುಂದೂ ಹಾಕಿದ್ರು ಬೋರ್ಡ್ ಪ್ಲಾಸ್ಟಿಕ್ ಬಟ್ಲಿ ತರಬೇಡ್ರಿ ಅಕಸ್ಮಾತ್ ಅಂದ್ರು ವಾಪಸ್ ಹೋಯ್ರಿ ಅಂತ ಹಾಕ್ಯಾರ ಇದು ಸುಧಾರಣೆ ಇವ್ರ ಮೈಂಡ್ ಸೆಟ್ ಹಿಂಗೆಲ್ಲ ಮಾಡ್ಬೇಡ್ರಿ ನಮ್ಮ ಜನಗಳ ಮೈಂಡ್ ಸೆಟ್ ಯಾವಾಗ ಅವರು ಕಮಿಟಿ ಅಥವಾ ದೇವಸ್ಥಾನದವ್ರು ಆಮೇಲೆ ಲೋಕಲ್ ಜನ ಎಷ್ಟು ಹೇಳ್ಬೇಕು ಅಷ್ಟೇ ಹೇಳ್ತಾರ ಅದ್ ನಿಮಿಕ್ಕಿ ಇಂಥವೆಲ್ಲ ಕೆಲಸ ಮಾಡೋದು ನಾವುಗಳ ನಿಗಾ ತಗೋಬೇಕು ಎಲ್ಲ ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬೇಡ್ರಿ ಅವ್ರಕ್ಕಿಂತ ಮುಂಚಿತವಾಗಿ ಹಿಂಗೇನ್ ಎಷ್ಟು ಅಪ್ಪದ ನೋಡ್ರಿ ಇವು ಬರ್ತಾ ಬರ್ತಾ ತಿರುಪತಿ ತಿಮ್ಮಪ್ಪನ ಮೆಟ್ಲ ಕಾಲು ಹೊಂಟುಪ್ಪ ಈಗ ಒಂದು ಮನಿ ಕೊಟ್ರಪ್ಪ ಕಾಲ ಹಗರದೇನಿ ಓ ಎಷ್ಟು ಅಪ್ಪದು ಬರ್ತಾ ಬರ್ತಾ ಇವು ಬರ್ತಾ 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 ಅಪ್ಪದು ಆದ್ರೆ ಮಸ್ತ್ ಐತ್ರಿ ಪದೇ 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 ಒಂದ್ಸಲ ಬಂದ್ರೆ ಮತ್ತೆ ಬರ್ಬೇಕು ಅನ್ಸ್ತೈತಿ ಇಲ್ಲಿ ನ್ಯಾಸರ್ಗಿ ಬೆಟ್ಟಕ್ಕೆ ತಮ್ಗೆಲ್ಲ ಪ್ರೀತಿಯ ಸ್ವಾಗತ ಬನ್ನಿ ಮೇಲ್ ಹೊಂಟಿದೀವಿ ನೋಡ್ರಿ ಸ್ವಲ್ಪ ಅರ್ಧ ಮೆಟ್ಲಾಗಿಂದ ಮತ್ ಹಿಂಗೈತಿ
ದಯವಿಟ್ಟು ಮಳಿ ಪಳಿ ಇದ್ದಾಗ ಮಾತ್ರ ಸ್ವಲ್ಪ ಹುಷಾರ್ ಬರ್ರಿ, ಯಾಕಂದ್ರೆ ಕಾಲ್ ಜರಿತೇವ್. ಈ ಕಿರಿದಾದ ದಾರಿಯಲ್ಲಿ ನಾವು ಸಾಗುವಾಗ ನಮ್ಮ ನೆನಪಿಗೆ ಬಂದದ್ದೇ ಏನ್ ನೆನಪಿ ಒಂದು ಪದ. ಆ ಪದ ಏನಪ್ಪಾ ಅಂದ್ರೆ ಹೇಳ ಬಡ ಬಡ ಹೇಳಿ ನೆನಪಿಡ್ಕೊಂಡ. ಸುತ್ತಾಡು ಇವತ್ತೇ ಮನಸಾದ ಕಡೆ, ಯಾರಿಗೆ ಗೊತ್ತು ಯಾವ ದಿನ ಮಸಾಣದ ಕಡೆ. ಇದ್ರ ಅರ್ಥ ರೀ, ಟೆನ್ಷನ್ ಎಲ್ಲರಿಗೂ ಇರ್ತವ್ರಿ. ಇಲ್ಲದ ಮನುಷ್ಯ ಇಲ್ಲ ಅಂತ ಬಿಸ್ನೆಸ್ ಮನೆಗೆ ಐತಿ ಅಂತ ಇಟ್ಕೊರಿ. ಕಡು ಬಡುವ ದಿನದ್ದು ಪಗಾರ ತಗೊಂಡು ಮನೆ ಸಾಕ್ತಾನದ ಅವಗೂ ಟೆನ್ಷನ್ ಇರ್ತೈತಿ ಪಾಪ. ಮತ್ತು ಅದ್ರ ನಡುವೆ ಇಂಥ ಪ್ರಕೃತಿ ಒಳಗೆ ಬಂದು ಏನು ಸಮಯ ಕಳೆದು ಹೋಕ್ಕವಿ, ಅದು ಶಾಶ್ವತ ರೀ. ಯಾಕಂದ್ರೆ ಮೆಮೊರೀಸ್ ಇವತ್ತಿರ್ತೇವಿ ನಿಜ ನಮ್ದು, ನಾಳೆ ಗೊತ್ತಿಲ್ಲ. ಇರ್ತೇವೆ ಬೆಳಕ್ ಕರಿತೇವೆ ಇಲ್ಲ, ಬೆಳಕ್ ಕರಿಯೋದ್ರಾಗ ಇರ್ತವನ ಇಲ್ಲ ಯಾರಿಗೆ ಗೊತ್ತಿಲ್ಲ. ಇರೋಷ್ಟು ದಿನ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಎಂಜಾಯ್ಮೆಂಟ್ ಅಂದ್ರೆ ಆ ಲೆಕ್ಕದಾಗಲ್ರಿ, ಇಂಥ ಒಳ್ಳೊಳ್ಳೆ ಪ್ಲೇಸನ್ನು ನೋಡ್ಬೇಕು, ಪರಿಸರದೊಳಗೆ ಅಡ್ಡಾಡ್ಬೇಕು, 4 ಜನ ಕಡೆ ಬೆರಿಬೇಕು, ಇವೆಲ್ಲ ಇರ್ತವು. ಈಗ ಯಾರು ಬೆರೆದಲ್ರಿ, ಕೈಯಾಗ ಒಂದೊಂದು ಮೊಬೈಲ್ ಆಗ್ಬಿಟ್ಟವ. ದೇವಸ್ಥಾನ ಕದ ಹಾಕೈತಿ ತಮ್ಮ, ಶನಿವಾರ ಕೈಯಾಗ ಒಂದೊಂದು ಮೊಬೈಲ್ ಆಗ್ಬಿಟ್ಟವ. 4 ಜನ ಕಡೆ ಬೆರೆಯೋದಲ್ಲ. ಅದೊಂದು ಸಮಸ್ಯೆ. ಎಲ್ಲಾರು ಇನ್ನ ಮೊಬೈಲ್ ಇಂದನ ಎಲ್ಲ ಕೊಟ್ಟಾಗ ದೂರ ಉಳಿತು. ಏನ್ ಮಾಡಕ್ ನಮ್ಮ ಮನೆ ಬರ ಫೋನ್ ತಗೊಂಡ್ರೆ ನಾವು ನೋಡ್ರಿ ವಿಡಿಯೋ ಮಾಡಾಕತ್ತಿದ್ದು ಮೊಬೈಲ್ನಾಗ ರೀ. ಅತಿ ಚಲೋ ಅಲ್ಲ ಫೋನ್. ನಮ್ಮಂಗ್ ಬರ್ರಿ ಗೊತ್ತಾಗಿಟ್ಟ ಅಡ್ಡಾಡ್ರಿ. ಇಲ್ಲಿ ನೋಡ್ರಿ ಅಲ್ಲೆಲ್ಲ ತಂದಿದ್ವಿ, ಕಡಿ ತಗಡೆಲ್ಲ ಇಟ್ರಲ್ಲ, ಸೊ ಅಲ್ಲಿಂದ ತೊಗೊಂಬಂದಿದ್ವಿ. ದೇವಸ್ಥಾನದ ಅಡಿಗೆ ಇಲ್ಲೇ ಮಾಡ್ತಾರ. ಅಲ್ಲಿ ದೇವಸ್ಥಾನಕ್ಕೆ ವಾಪಸ್ ಹೋಗ್ಬಂದು ತೋರಿಸ್ತೇನೆ ರೀ ನಿಮಗೆಲ್ಲ ಏನೇನೈತೆ ಅನ್ನೋದೇ. ಒಬ್ಬೊಬ್ರು ಇಲ್ಲ, ಬಾಬಾ ಇಲ್ಲಿ ನೋಡ್ರಿ ಊರು ಹಂಗೆ ಕಾಣ್ತೈತಿ. ವಾವ್, ಏನಪ್ಪ ಇದು ಆತದ. ಮುಂದೆ ಬಾ, ಮುಂದ್ ಕಡೆ ಹೋಗೋಣ. ಎಲ್ಲೊಂಚೂರು ನೋಡಿ ತೆಗೆ ನೋಡಪ್ಪ, ಎಷ್ಟು ಚಂದ ಕಾಣ್ತೈತಿ. ಇವ್ರು ಒಂದೊಂದು ಇಟ್ಟಿಗೆ ತಂದಂಗೆ ಕಾಣ್ತೈತಿ ಒಬ್ಬೊಬ್ರು. ಹಳಿಲು ಸೇವೆ ನಾವು ಆ ಸಲ ಕಪಾತ್ ಮೇಲೆ ಗುಡ್ಡಕ್ಕೆ ಹೋಗಿದ್ವಾ. ಸೊ ನೋಡಿದ್ರಲ್ಲ, ಇಲ್ಲೆಲ್ಲ ತೊಗೊಂಬಂದಾರ. ಆದರೆ ಯಾರು ನಾನು ಇಬ್ಬರು ಅದಾವ್ರಿ ಈಗ. ಯಾಕಂದ್ರೆ ಇವತ್ತು ಬುಧವಾರ ಅಲ್ಲ, ಇವತ್ತು ಬುಧವಾರ. ಮೋಸ್ಟ್ಲಿ ನಿನ್ನೆ ಇದ್ರ ಕಾಣಿಸ್ತದೆ ಜನ. ಸಮಸ್ತ ಭಕ್ತರಿಗೆ ಹನುಮ ಜಯಂತಿ ಶುಭಾಶಯಗಳು. ಚಿಲಕ ಹಾಕ್ಯಾರ, ದರ್ಶನ ಮಾಡ್ಕೊಂಡು ಇಲ್ಲಿ ನೀರು ತಂದು ನೋಡ್ರಿ, ಅಲ್ಲೆಲ್ಲ ತೊಗೊಂಬಂದಿದ್ವಿ ನೀರಿಗೂ ಇವಾನ. ಅಂದ್ರೆ ಅಲ್ಲಿ ಎಲ್ಲ ಭಕ್ತರು ಏನ್ರ ಇಲ್ಲಿ ಅಲ್ಲಿ ನೀರಿಂದು ಸವಲತ್ತು ಇಲ್ರಿ, ಅದಕ್ಕೆ ಕೆಳಗೆ ಅಲ್ಲಿಂದ ತೊಗೊಂಡು ಬರ್ಬೇಕು. ಅವ ನೀರಿಂದನೇ ಅಲ್ಲಿ ಅಡಿಗೆ ಮಾಡ್ತಾರೆ. ಇಲ್ಲೆಲ್ಲ ಅಲ್ಲಿ ಬರ್ತೀನಿ ವಾಪಸ್ ಓಪನ್ ಮಾಡಿದೆ. ಜೈ ಜೈರಾಮ್ ಓಪನ್ ಮಾಡಕ್ ಬರ್ತೈತೆ. ಓಪನ್ ಆಯ್ತು. ಜೈ ಶ್ರೀರಾಮ್. ರಾಮ ನಾಮ ಹಾಡಿರೋ ಏನದ ಹಾಡ. ರಾಮ ನಾಮ ಹಾಡಿರೋ ನಾನು ಬರುವನು, ಅವನ ಜೊತೆಗೆ ಹನುಮನು ಇದ್ದ ಇರುವನು. ಜೈ ಶ್ರೀರಾಮ್. ಅಷ್ಟೆಲ್ಲ ಗುಡ್ಡ ಹತ್ಕೊಂಡ್ ಬಂದಿದ್ದ ಈ ಆಂಜನೇಯ ನೋಡೋ ಸಂಬಂಧ ಈ ಸ್ಥಳದೊಳಗೆ ಎಷ್ಟು ಆರಾಮ್ ಕುಂದ ನೋಡ್ರಿ ನಮ್ಮ ಆಂಜನೇಯ ಸ್ವಾಮಿ. ಎಷ್ಟು ಚೆನ್ನಾಗಿಲ್ಲ. ಗುಡ್ಡ ಹತ್ಕೊಂಬಂದ ಹನುಮನ ದರ್ಶನ ಮಾಡಿದೀವಿ. ಇದೆಲ್ಲ ನೋಡ್ರಿ ಅಡುಗೆ ಮಾಡೋ ಪಾತ್ರೆಗಳ್ರಿ. ಶನಿವಾರಕ್ಕೊಮ್ಮೆ ಪ್ರಸಾದ ಇರ್ತೈತಿ. ಅಲ್ಲಿ ಕೆಳಗೆ ಏನಂದ್ರೆ ನೀರು ತಂದಿರ್ತಾರೆ, ಅದರಿಂದ ಮಾಡಿರ್ತಾರೆ. ಅಲ್ಲೆಲ್ಲ ಹೇಳಿದೆಲ್ಲ ಉಸುಗು ಕಡಿ ಆಗ್ತಿರ್ಬೇಕು. ಇಲ್ಲಿ ನೋಡ್ರಿ ದೇವಸ್ಥಾನ ಕಟ್ಟಾಕತ್ತಾರ್ರಿ, ಇದ್ರ ಸಂಬಂಧ ಹೇಳಿದ್ದು ತೊಂಬರ್ರಿ ಅಂತಂದು ಬರ್ದಾರಲ್ಲಿ. ನಮ್ಮ ಹುಲಿ ಫೋಟೋ ಶೂಟ್ ಮಾಡಕತ್ತೀರಿ ಹನುಮಪ್ಪನ.
ಹಚ್ಚು ಹಸಿರಿನ ನಡುವೆ ಹನುಮಾನ್ ಚಾಲೀಸ ದರ್ಶನ ಮಾಡ್ಕೊಂಡು ಬಂದೀವಿ. ದರ್ಶನ ಅಂತ ಇಲ್ಲಿ ಶಾಂತವಾಗಿ ನೀವು ಎಷ್ಟೊತ್ತು ಬೇಕಾದ್ರೂ ಅಷ್ಟೊತ್ತು ಕೂತ್ಕೊಂಡು ಹೋಗ್ಬೋದು ನೋಡ್ರಿ. ಭಾರಿ ಶಾಂತತೆ ಐತಿ. ಯಾರಿಲ್ರಿ, ಇಡೀ ಪೂರ ಕಾಡೊಳಗೆ ನಾವ ಬಂದವನ ಇವತ್ತ ನಾವ್ ಅಷ್ಟ ಬಂದವಿ. ಇಲ್ಲೇ ನೋಡ್ರಿ ಎಲ್ಲ ಅಡುಗೆ ಮಾಡೋದು. ನೀವೆಲ್ಲ ತಂದಿದ್ದ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಂಡೆ ಇಲ್ಲಿ ಟೆನ್ಷನ್ ನೋಡ್ರಿ. ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಎಲ್ಲ ಪ್ರಸಾದ ಇರ್ತೈತ್ರಿ. ಬಂದ್ ಭಕ್ತಾದಿಗಳೆಲ್ಲ ಇಲ್ಲಿ ಅಲ್ಲಿಂದ ಎಲ್ಲ ಕಟ್ಟಿಗೆ ಎಲ್ಲ ತಂದು ವ್ಯವಸ್ಥೆ ಅಂತೂ ಇಲ್ಲೇ ಇರ್ತೈತಿ. ಏನ ಪದಾರ್ಥಗಳನ್ನೆಲ್ಲ ತಂದು ಇಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಗಿಟ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ತಮ್ಮ ಇಂಥ ನೇಚರ್ ಒಳಗೆ ನಿಂತ್ಕೊಂಡು ಊಟ ಮಾಡೋದು ಐತಲ್ಲದ ಸ್ವರ್ಗಕ್ಕಿಂತ ಹೆಚ್ಚದ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಕಲುಷಿತ ವಾತಾವರಣ ಇರಂಗಿಲ್ಲ. ಇಲ್ಲ, ಪ್ಯೂರ್ ಶುದ್ಧ ಪ್ಯೂರ್ ಶುದ್ಧವಾಗಿ. ಜಾಸ್ತಿ ಇಲ್ಲಿ ಸೇವನೆ ಮಾಡೋದ ಒಂದು ಹೆಲ್ತ್ ಒಂಥರ ಸಂಚಲನ. ಪ್ರಶಾಂತ ಐತಿ ಇಲ್ಲೇ ನೋಡ್ರಿ 12 ಗಂಟೆಗೆ ಇದ್ರಿ. ಆಕ್ಚುಲಿ ಬೆಳಿಗ್ಗೆ ಬರ್ರಿದ್ವಿ ನಾವು, ಯಾವ್ದೋ ಕಾರಣಾಂತರಗಳಿಂದ ಆಗ್ಲಿಲ್ಲ. ಯಾಕಂದ್ರ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತು, ಬೇರೆ ಕೆಲ್ಸದ ಬಂತು, ನಿಮಿಷ ಬಂದ್ವಿ. ಬೇರೆ ಕೆಲಸ ಅಂತ 12 ಗಂಟೆ ಆದ್ರೆ ನೋಡ್ರಿ ಹೆಂಗೈತಿ ಕ್ಲೈಮೇಟ್. 12 ಗಂಟೆ ಅನ್ನಂಗೆ ಅನ್ಸೇ ಇಲ್ರಿ ಅದು. ನಾನು ಎಲಗಚ್ಚಿಂದ ಗಾಡಿ ತಗೊಂಬಂದಾನೆ, ಹುಡುಗ ರೆಡಿ ಆಗಿರ್ತಾನ ಒಂದು ಆದ್ರ ಜಳಕ ಮಾಡಿದ್ದಿಲ್ಲ, ಅದಕ್ಕೆ ಲೇಟ್ ಆಗೈತಿ. ಮತ್ತೆ ಏನ್ ಆರಾಮ ನೋಡ್ರಿ, ಇಷ್ಟ ಬಂದ್ರೆ ಆರಾಮ, ಎಷ್ಟು ಪೀಸ್ಫುಲ್ ಐತಂದ್ರೆ ಇದನ್ನ ಎಷ್ಟು ಸಲ ಹೇಳೇನ ನನ್ಗ ಗೊತ್ತಿಲ್ರಿ. ಶಾಂತತೆ ಐತಿ ಅಂತ ಹೇಳಿದ್ರೆ ಆ ಲೆಕ್ಕಕ್ಕೆ ಐತ್ರಿ. ನಿಮ್ಗೆ ಗೊತ್ತಾಗೇ ಬಿಡ್ತೈತಿ. 16-17 ಸಲ ಯಾವ್ದೋ ಹಿಡನ್ ಜಾಗ ಇದು ನೋಡ್ರಿ. 18ನೇ ಸಲ ಅಂತ ಹೇಳಿದ್ರು. ಸ್ವರ್ಗ ಅಲ್ಲೇನೋ ಏನೋ ಕಾಣ್ತದ ನಡಿ ಮುಂದಿಡಿ. ಅಲ್ಲಿ ಏನ್ ನೋಡೋದು, ಚಿರತೆ ಏನೋ ನೋಡೋದು, ಅಲ್ಲಿ ಏನೋ ಕಾಣ್ತದ. ಇಷ್ಟ ಮಟ್ಟ ಸ್ವರ್ಗಕ್ಕೆ ಬಂದ್ವಿ. ಪಾತಾಳಕ್ಕೆ ಹೋಗಿ ಬಂದ್ರಿ ಅದಾರಿ. ಇದು ಪಾತಾಳಕ್ಕೆ ಹೋಗೋದಾರಿನ? ಪಾತಾಳ ಗಂಗೆ. ಪಾತಾಳ ಗಂಗೆ ಇಲ್ಲೇ ಐತೆ ಇರಲ್ಲ, ನಮ್ಗೆ ಗೊತ್ತಿಲ್ಲ. ಮೋಸ್ಟ್ಲಿ ಇದು ವಿಲೇಜ್ ಆಗಿರ್ಬೋದ್ರಿ. ಎಲ್ಲಿಗೆ ಹೋಗ್ತದೆ ಹುಡು ಉಳ್ಕ್ಯಾಂತ ಹೋದವಿ, ಬಂದ ದಾರಿಗೆ ಹೋಗಂಬ. ಅಲ್ಲ ಮುಂದೆ ಏನಾರು ಇರ್ಬೋದು ನೋಡ, ಅಲ್ಲಿ ಮಾಟ ಹೋಗಿ ಬಂದ ನೋಡೋಣ. ಪೂರ ಕೆಳಗೆ ಡೌನ್ ಅದ, ಮೋಸ್ಟ್ಲಿ ಕೆಳಗೆ ಇಳಿದಿರ್ಬೇಕು ಅನ್ಸುತ್ತೆ. ನೋಡಲ್ಲ ಬರ್ತದ ತಡಿ ಊಟ ಬೇಡ ಬಾತಮ್ಮ, ಬೇಡ ಇಲ್ಲದ ಹಿರಿಯತನ ಬೇಡ ನಮಗ. ಹೌದಲ್ರಿ, ನಾ ಕೆಲ್ಸಕ್ಕೆ ಬಂದ್ವಿ, ಅದನ್ನ ಮಾಡ್ಕೊಂಡು ಹೋಗೋದು ಬೆಟ್ರ. ಅಲ್ಲಿ ಐತಿ ಇಲ್ಲಿ ಅಂತ ಕೆದಕಿ ಹುಡುಕಿ ತಳ ಬಿದ್ದು ಮತ್ತೆ ನಾಳೆ ಪೇಪರ್ನಾಗ ಬರ್ಬೇಕಲ್ಲ. ಈ ಬ್ರೂಡ್ರು ಹಿಂಗೆ ಬಂದಿದ್ವಿ ಇವು, ಏನೋ ಮೊಬೈಲ್ ಹೊಡ್ಕೊಂಡು ಹುತ್ತರಾಟ ಮಾಡಾಕತ್ತಿದ್ವು, ತಳ ಬಿದ್ವು. ನಮಸ್ಕಾರ, ಸಂಪ್ರತಿ ವಾರ್ತಾ ಭಾಷೆಯಿಂದ ಪ್ರವಾಚಕ ಪರದೇವಾನಂದ ಸಾಗರ. ನಾವು ಸಣ್ಣರಿದ್ದಾಗ ಕೇಳ್ತಿದ್ವಿ ಇದನ್ನ, ಮತ್ ನೀವು ಗಾಬಗಾಡಾಡ್ರಿ. ಸಣ್ಣರಿದ್ದಾಗ ಚಂದನ ನ್ಯೂಸ್ ವಾರ್ತಾದೊಳಗೆ ಕೇಳ್ತಿದ್ವಿ, ಒಳ್ಳೆ ತಾಜಾ ಸುದ್ದಿ ಬರೋ ಅವಾಗ. ಈಗಲೂ ನೆನಪಿತ್ತು, ಅದಕ್ಕೆ ಬಾಯಲ್ಲಿ ಒಂದು 30 ನಿಮಿಷ ಕೊಡ್ದಾಸ್ತಾರೆ. ನೀವೇನ್ರ ಫಸ್ಟ್ ಟೈಮ್ ನ್ಯಾಸರ್ಗಿ ಬೆಟ್ಟಕ್ಕೆ ಅಥವಾ ನ್ಯಾಸರ್ಗಿ ಬೆಟ್ಟದಾಗಿರೋ ಆಂಜನೇಯ ದೇವಸ್ಥಾನಕ್ಕೆ ಬರ್ಬೇಕಂದ್ರ ಮುಂಡ್ಗೋಡಕ್ಕೆ ಬರ್ರಿ. ಮುಂಡ್ಗೋಡಿಂದ ಒಂದು 2-3 ಕಿಲೋಮೀಟ್ರ್ ನ್ಯಾಸರ್ಗಿ ಅಂತ ಬರ್ತೈತಿ. ನಿಮ್ಗೆ ರೂಟ್ ಗೊತ್ತಲ್ಲ ಅಂದ್ರೆ ಅಲ್ಲೇ ಮುಂಡ್ಗೋಡ್ ಅಂತ ಕೇಳ್ರಿ, ಯಾರಿಗಾರ ಹೇಳ್ತಾರೆ ನ್ಯಾಸರ್ಗಿ ಅಂತೇಳಿ. ಸೀದಾ ನ್ಯಾಸರ್ಗಿ ಕಡೆ ಬರ್ರಿ. ನ್ಯಾಸರ್ಗಿಂದ ಏನೈತಲ್ಲ ಅಲ್ಲಿ ಕೇಳ್ರಿ, ಆಂಜನೇಯ ಗುಡಿಗೆ ಹೋಗ್ಬೇಕ್ರಿ. ಬೆಟ್ಟದ ಮೇಲೆ ಆಂಜನೇಯ ಗುಡಿಗೆ ಹೋದಂದ್ರೆ ಎಲ್ಲಿ ಹೋಗ್ಬೇಕು ಅಂತ ಕೇಳ್ರಿ. ಒಳಗೆ ಕಾಡಿನೊಳಗೆ ದಾರಿ ಐತ್ರಿ. ದಾರಿ ಮಾತ್ರ ಸಖತ್. ಈ ನೋಡಿದ್ರಿ ನೀವು ಅದ ದಾರಿ. ಸೊ ಅಲ್ಲಿ ಬರ್ರಿ, ಅಲ್ಲಿಂದ ಬರತ್ಲಿ. ಮತ್ತೆ ಮುಂದೆ 2 ಕ್ರಾಸ್ ಅದಾವ್ರಿ, ಅಲ್ಲಿ ಬೋರ್ಡ್ ಐತಿ. ಲೆಫ್ಟ್ ತೊಗೊಂಡೆ ಅಂದ್ರೆ ಗುಡಿಗೆ ಬರ್ತೀವಿ. ರೈಟ್ ಹೋದ ಎಲ್ಲಿಗೆ ಗೊತ್ತಿಲ್ರಿ, ಲೆಫ್ಟಿಗೆ ತೊಗೋಬೇಕು. ಸೀದಾ ಬಂದೆ ಅಂದ್ರೆ ಗುಡಿ ದಾರಿ ಅದು. ಸೀದಾ ಆರಾಮ್ ದರ್ಶನ ಮಾಡ್ಕೊರಿ. ಆರಾಮ್ ಏನು ಗಲೀಜು ಮಾಡ್ಲಿಲ್ಲಂಗೆ ಆರಾಮ್ ದರ್ಶನ ಇಷ್ಟ ಮಾಡ್ಕೊಂಡು. ಪ್ರಸಾದ ಇದ್ದಾಗ ಶನಿವಾರ ಪ್ರಸಾದ ಇರ್ತೈತಿ, ಪ್ರಸಾದ ಮಾಡಿರಿ, ಆರಾಮ್ ಹೋಗ್ರಿ, ಹನುಮಂತೇವ್ರ ಆಶೀರ್ವಾದ ಪಡೀರಿ. ನೋಡ್ರಿ, ದರ್ಶನ ಅಂತ ಮುಗಿಸಿ ಬಂದ್ವಿ. ಬರೋ ದಾರಿ ಎಲ್ಲ ಹೇಳೈತಿ ನಿಮ್ಗೆ. ಅಕಸ್ಮಾತ್ ಇಲ್ಲಿ ಬಂದು ಇನ್ನೂ ಸ್ವಲ್ಪ ಟೈಮ್ ಉಳಿದಿತ್ತಪ್ಪ ಅಂದ್ರೆ ಮುಂಡ್ಗೋಡ್ದಾಗ ಟಿಬೇಟಿಯನ್ ಕ್ಯಾಂಪ್ಸ್ ಅದಾವು, ಭಾರಿ ಮಸ್ತ್ ಅದಾವ್ರಿ. ಈಗ ಟೈಮ್ ಏನಾರು ಸಿಕ್ಕರೆ ಅಲ್ಲಿ ಹೋಗಿ ನೋಡ್ಕೊಂಬರ್ರಿ. ಚೆನ್ನಾಗೈತ್ರಿ, ಎಲ್ಲ ಮಸ್ತ್ ಇರ್ತಾವೆ, ಹೋಗಿ ನೋಡ್ಕೊಂಬರ್ರಿ. ಥ್ಯಾಂಕ್ ಯು.